सुमतिभिरनुमेजं शुभ्रकाजं सखाजं ನಮಸ್ಕಾರ. सुखमजमनपाजं मुक्त्युपाजं विमाजं द्रहजमहममेजं ध्येजमाम्नायगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् लक्ष्मीकान्तं भुवराहं भजेऽहं वातरायणं वादिराजहृदं भोजमन्दिरं वाजिकन्धरं भीमसेनानन्दतीर्थवानरेन्द्रानहं भजे वादिराजगुरून् वन्दे वेदवेद्यगुरून् भजे गुरून् वेदनिधीन् वन्दे नारसिंहगुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिव्यासान् प्रणमामि गुरुप्रियान् वृन्दावनाद्य सम्प्राप्तज्ञानेश्वर्यानहं सदा रघुप्रवीराख्यगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहं यद्यपरत्कार्यस्मिन् तथापि गुरुवाक्यतः मया यदल्पं विज्ञातं तत्स्मृत्यर्थं निरूप्यते सन्तः सन्तु कृपावन्तो गुरुराजपदाश्रयाः भगवान् अव्यवहितभाविकल्पसमीरो लातव्याचार्यः सुरवर्यैः सम्प्रार्थितः श्रीनारायणेन आज्ञप्तः सन् भूमौ अवतीर्य वादिराजनामायति कुलतिलको भूत्वा दुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यक् ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीयब्राह्मणस्वप्ने विश्वासयोग्यानां विश्वासमुत्पादयितुम् उपदिदेश विलीनप्रकृतितया अन्तरायविधुरोऽपि आचार्यवत् शिष्यान् ग्राहयितुं ग्रन्थादौ मङ्गलमाचरति हयग्रीवेत्यादिना हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीवविमोचनम् ಈಗ 53ನೇ ಶ್ಲೋಕದಲ್ಲಿ ಒಂದು ವಿವರಣೆ ಆಗಬೇಕಾಗಿತ್ತು. ಅದರಲ್ಲಿ ಒಂದು ಶಬ್ದ ಮುರಾರಿ ವಿಗ್ರಹಧರ ಪೌಂಡ್ರ ವಿಗ್ರಹ ನಿಗ್ರಹಂ ಅಂತ ಬರ್ತದೆ. ಇದಕ್ಕೆ ವಿವರಣೆಯನ್ನು ನೀಡ್ತಾ ಇಲ್ಲಿ ಮುರಾರಿ ಅಂದ್ರೆ ಕೃಷ್ಣ, ಕೃಷ್ಣನ ವಿಗ್ರಹದಂತೆ ವಿಗ್ರಹ ಯಾರಿಗಿದೆಯೋ ಅವನು. ವಿಗ್ರಹ ಅಂದ್ರೆ ದೇಹ ಅಂತ ಅರ್ಥ. ಕೃಷ್ಣನ ದೇಹ ತರನೇ ಪೌಂಡಕ ವಾಸುದೇವನ ದೇಹ ಇತ್ತು, ಅದು ನಮಗೆ ಗೊತ್ತಿದೆ. ಆ ಪೌಂಡಕ ವಾಸುದೇವನ ವಿಗ್ರಹವನ್ನ ನಿಗ್ರಹ ಮಾಡಿದವನು ಅಂತ ಬಂದಿದೆ. ವಿಗ್ರಹವನ್ನು ನಿಗ್ರಹ ಮಾಡೋದು ಅಂದ್ರೆ ವಿಗ್ರಹದ ದೇಹ, ಅವನ ದೇಹ ಸಂಹಾರ ಮಾಡಿದ ಅಂತ ಅರ್ಥ. ಅಥವಾ ಇನ್ನೊಂದು ಅರ್ಥ ಇದೆ, ಏನು, ವಿಗ್ರಹ ಅನ್ನೋ ಶಬ್ದಕ್ಕೆ ಯುದ್ಧ ಅಂತ ಅರ್ಥ ಇದೆ. ಅಂದ್ರೆ ಅವನು ಏನ್ ಯುದ್ಧ ಮಾಡ್ಲಿಕ್ಕೆ ಬಂದ, ಆ ಯುದ್ಧದಿಂದ ನಿಗ್ರಹ ಮಾಡಿದಾನೆ, ಅಂದ್ರೆ ಅವನ ಜೊತೆ ಯುದ್ಧ ಮಾಡಿ ನಿಗ್ರಹ ಮಾಡಿದ್ದಾನೆ ಅಂತ ಅರ್ಥ. ಅಥವಾ ಅವನ ಬಳಿ ಇದ್ದಂತಹ ಒಂದು ವಿಗ್ರಹ, ವಿಗ್ರಹ ಅಂದ್ರೆ ವಿಪರೀತವಾದ ಜ್ಞಾನ ಅಂತ ಅರ್ಥ. ಗ್ರಹ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ವಿಗ್ರಹ ಅಂದ್ರೆ ವಿಪರೀತವಾಗಿ ತಿಳ್ಕೊಂಡಿರೋ ಅಂತ ಅರ್ಥ. ಏನ್ ವಿಪರೀತವಾಗಿ? ಅಹಮೇವ ಕೃಷ್ಣ ಇದು ವಿರುದ್ಧ ಜ್ಞಾನ, ನಾನೇ ನಿಜವಾದ ಕೃಷ್ಣ, ನೀನಲ್ಲ ಅಂತ. ಈ ತರದ ವಿರುದ್ಧವಾದ ಜ್ಞಾನ ಏನಿದೆ, ಆ ಜ್ಞಾನವನ್ನ ನಿಗ್ರಹ ಮಾಡಿದವನು. ಯಾಕೆ? ಅವನಿಗೆ ಜ್ಞಾನ ಇತ್ತು, ಸತ್ಯ ಆಗ್ಲಿಲ್ಲ, ಅದಕ್ಕೆ ತೊಂದರೆ ಆಯ್ತಲ್ಲ, ಬಾಧ ಬಂತು ಅಂತ. ಶಾಸ್ತ್ರದಲ್ಲಿ ಏನಂದ್ರೆ, ಒಂದು ಜ್ಞಾನ ಸತ್ಯನೋ ಅಥವಾ ಸುಳ್ಳೋ ಅಂತ ತಿಳಿಬೇಕಾದ್ರೆ ಮುಂದೆ ಒಂದು ಜ್ಞಾನ ಬರುತ್ತೆ, ಆ ಜ್ಞಾನ ನೋಡ್ಕೊಂಡು ತೀರ್ಮಾನ. ಅಂದ್ರೆ ನಮಗ್ ಬಂದಿರೋ ಜ್ಞಾನ ಪ್ರಮಾಣ ಹೌದೋ ಅಲ್ವೋ ಅಂತ ತೀರ್ಮಾನ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಪರೀಕ್ಷೆ ಮಾಡ್ಬೇಕು. ಪರೀಕ್ಷೆ ಮಾಡಿದಾಗ ಅದು ನೋಡ್ಕೊಂಡು ನಮಗ್ ಬಂದಿರೋ ಜ್ಞಾನ ಪ್ರಮಾಣ ಹೌದೋ ಅಲ್ವೋ ಅಂತ ತಿಳ್ಕೊಳ್ಬೇಕು. ಉದಾಹರಣೆಗೆ
ಈ ಶುಕ್ತಿ ರಜತ ಜ್ಞಾನ, ರಜ್ಜು ಸರ್ಪ ಜ್ಞಾನ ಅಂತ ಯಾವಾಗಲೂ ಶಾಸ್ತ್ರದಲ್ಲಿ ಉದಾಹರಣೆ ಕೊಡೋ ಎರಡು ಇದೆ. ಒಂದು ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ಜ್ಞಾನ ಬರುತ್ತೆ, ಮತ್ತೊಂದು ಹಗ್ಗ ನೋಡಿ ಹಾವು ಅಂತ ಜ್ಞಾನ ಬರುತ್ತೆ. ಇದು ಬೇರೆ ಬೇರೆ ಸಂದರ್ಭದಲ್ಲಿ. ಹಗ್ಗವ ನೋಡಿ ಹಾವು ಅಂತ ಜ್ಞಾನ ಬಂತು, ಅಯಂ ಸರ್ಪ ಅಂತ ಜ್ಞಾನ ಬಂತು, ಇದು ಸರ್ಪ ಅಂತ. ಈ ಜ್ಞಾನ ಪ್ರಮಾಣ ಹೌದೋ ಅಲ್ವೋ? ಬಂದ ಜ್ಞಾನ ಅಂತೂ ಸತ್ಯ, ಜ್ಞಾನ ಏನು ಸುಳ್ಳಲ್ಲ, ಬಂದ ಜ್ಞಾನ ಸತ್ಯ. ಅದು ಪ್ರಮಾಣ ಹೌದೋ ಅಲ್ವೋ ಅಂತ ಒಂದು ಪ್ರಶ್ನೆ. ಕೆಲವ್ರು ಏನ್ ಹೇಳ್ತಾರೆ, ಅಯಂ ಸರ್ಪ ಅನ್ನೋದು ಸುಳ್ಳು ಅಂತ ಜ್ಞಾನವು. ಅದು ನಮ್ಮಲ್ಲೇ ಹಾಗಿಲ್ಲ, ನಮ್ಮ ಸಿದ್ಧಾಂತದಲ್ಲಿ. ಅಯಂ ಸರ್ಪ ಅನ್ನೋ ಜ್ಞಾನ ಬಂದಿದ್ ಸತ್ಯ, ಅದೇ ಜ್ಞಾನದಲ್ಲಿ ತೋರ್ತಾ ಇರೋದೆಲ್ಲ ಸುಳ್ಳು, ಅದು ಯಾವುದೂ ಇಲ್ಲ ಅಂತ. ಅಂತೂ ಈ ಅಯಂ ಜ್ಞಾನ ಅನ್ನೋದು ಅಪ್ರಮಾಣ, ಅಯಂ ಸರ್ಪ ಅನ್ನೋ ಜ್ಞಾನ ಅಪ್ರಮಾಣ. ಅಯಂ ಸರ್ಪ ಅನ್ನೋ ಜ್ಞಾನ ಅಪ್ರಮಾಣ ಯಾಕೆಂದ್ರೆ ಅವ್ನು ಮುಂದೆ ಪರೀಕ್ಷೆ ಮಾಡ್ತಾನೆ, ಇದು ಹಾವು ಹೌದೋ ಅಲ್ವೋ ಅಂತ. ಮುಂದಕ್ಕೆ ಹೋದ್ರೆ ಅಲ್ಲಿ ಚಲನೆ ಏನಿಲ್ಲ, ಅದ್ರಲ್ಲಿ ಹಗ್ಗ ಹಾಗೆ ಇದೆ. ಹಾವಾದ್ರೆ ಸ್ವಲ್ಪ ಹಿಂಗೆ ಹೋಗ್ಬೇಕಲ್ಲ, ಏನಾದ್ರು ಅದ್ರ ಚಲನೆ ಇರ್ಬೇಕಲ್ಲ, ಏನೂ ಇಲ್ಲ ಅಂತ ತಿಳ್ಕೊಂಡು ಅವನು ಇದನ್ನ ಅಪ್ರಮಾಣ ಅಂತ ತಿಳ್ಕೊಳ್ತಾನೆ. ಆತರ ಈ ಅಹಮೇವ ಕೃಷ್ಣ ಅಂತ ಇವನಿಗೊಂದು ಜ್ಞಾನ ಇತ್ತು, ವಿರುದ್ಧ ಜ್ಞಾನ ಇದು. ಹೇಗೆ ಇದೇ ಹಗ್ಗವನ್ನು ನೋಡೇ ಇದು ಹಾವು ಅಂತ ಜ್ಞಾನ ಇತ್ತಲ್ಲ, ಅದು ಬೇರೆದ್ರ ಬಗ್ಗೆ ಇದ್ದಿತ್ತು ಅವನಿಗೆ. ಬೇರೆ ಅಲ್ಲಿ ಹಗ್ಗ ಮುಂದಿದೆ, ಅದನ್ನ ನೋಡಿ ಅದು ಹಾವು ಅಂತ ತಿಳ್ಕೊಂಡಿದ್ದಾನೆ. ಇದು ವಿರುದ್ಧ ಜ್ಞಾನ. ಇದು ಹೋಗೋದು ಯಾವಾಗ, ಹತ್ರಕ್ಕೆ ಹೋಗಿ ಪರೀಕ್ಷೆ ಮಾಡಿ ಅದು ಗೊತ್ತಾದ್ಮೇಲೆ ಆ ಜ್ಞಾನದ ನಿಗ್ರಹ ಆಯ್ತು. ಓ, ಇದು ಸರ್ಪ ಅಲ್ಲ, ಇದು ನಿಜವಾಗಿ ಹಗ್ಗನೇ ಆಗಿದೆ ಅಂತ. ಈ ವಿರುದ್ಧ ವಿಗ್ರಹದ ನಿಗ್ರಹ ಆಯ್ತು. ವಿಗ್ರಹ ಅಂದ್ರೆ ವಿಪರೀತ ಜ್ಞಾನ, ಅದರ ನಿಗ್ರಹ ಆಯ್ತು ಪರೀಕ್ಷೆ ಮಾಡಿದಾಗ. ಇಲ್ಲೇನಾಯ್ತು, ಇವನು ಬೇರೆಯವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾನೆ, ತನ್ನ ಬಗ್ಗೆನೂ ತಪ್ಪು ತಿಳ್ಕೊಂಡಿದ್ದಾನೆ. ಯಾರು? ಪೌಂಡ್ರಕ ವಾಸುದೇವ. ಕೃಷ್ಣನ ಬಗ್ಗೆ ಇವನು ಕೃಷ್ಣ ಅಲ್ಲ ಅಂತ, ಮತ್ತೆ ಕೃಷ್ಣ ಯಾರೋ ಅದ್ ನಾನೇ ಅಂತ. ಅಂದ್ರೆ ಯಾವ್ದು ಹಗ್ಗ ಅಲ್ವೋ, ಯಾವ್ದು ಹಾವಲ್ವೋ ಅದನ್ನ ಹಾವು ಅಂತ ತಿಳ್ಕೊಂಡಿರೋದು. ಇವು ವಿರುದ್ಧವಾಗೂ ಆಗ್ಬಹುದು. ಹಾವು ಹಗ್ಗದಲ್ಲಿ ವಿರುದ್ಧವಾಗಿಯೂ ಜ್ಞಾನ ಬರುತ್ತೆ. ಈ ಕೆಲವು ಸಲ ಹಾವನ್ನು ನೋಡಿ ಹಗ್ಗ ಅಂತ ತಿಳ್ಕೊಳ್ಳೋದು, ಹಗ್ಗ ನೋಡಿ ಹಾವು ಅಂತ ತಿಳ್ಕೊಳ್ಳೋದು, ಅಂತೂ ಹೇಗಾದ್ರೂ ಒಂದು ಕೂಡಿಸ್ಬೋದು. ಅಂತ ವಿರುದ್ಧವಾಗಿ ತಿಳಿದಿರೋದು ಒಟ್ಟು. ಹಾಗಾದ್ರೆ ಅಲ್ಲಿ ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಂಡೆ, ಮತ್ತೆ ಪರೀಕ್ಷೆ ಮಾಡಿದ ಮೇಲೆ ಇದು ಹಗ್ಗನೇ ಆಗಿದೆ, ಇದು ಹಾವಲ್ಲ ಅಂತ. ಅಂದ್ರೆ ಒಂದರಲ್ಲಿ ಇನ್ನೊಂದು ಧರ್ಮದ ಆರೋಪ. ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಳ್ಳೋದು, ಹಾವನ್ನು ನೋಡಿ ಹಗ್ಗ ಅಂತ ತಿಳಿಯೋದು. ಶಾಸ್ತ್ರದಲ್ಲಿ ಇದೆಲ್ಲ ಬಹಳ ಪ್ರಸಿದ್ಧ. ಅದೇ ತರ ಇಲ್ಲಿ ಕೃಷ್ಣ ಅಲ್ಲದೆ ಇರೋ ನೋಡಿ ಕೃಷ್ಣ ಅಂತ ತಿಳ್ಕೊಳ್ಳೋದು, ಇನ್ನು ಯಾರು ಕೃಷ್ಣನೋ ಅದ್ರಲ್ಲಿ ಕೃಷ್ಣತ್ವ ಇಲ್ಲ ಅಂತ ತಿಳ್ಕೊಳ್ಳೋದು. ಈ ತರ ವಿರುದ್ಧ ಜ್ಞಾನ. ಈ ವಿಪರೀತ ಜ್ಞಾನವನ್ನ ಭಗವಂತನೇ ಹೋಗಲಾಡಿಸ್ತ ಅಂದಿನ ದಿವಸ. ಯಾರಿಗೆ? ಪೌಂಡ್ರಕ ವಾಸುದೇವನಿಗೆ. ಯಾಕೆಂದ್ರೆ ನೀನ್ ಕೃಷ್ಣನೇ ಆಗಿದ್ರೆ ನೀನ್ ನನ್ನನ್ ಗೆಲ್ಬೇಕಾಗಿತ್ತು, ಅದ ನೀನ್ ಸೋತಿದೀಯ. ಸೋತಿರೋ ಮುಖಾಂತರ ನೀನೇ ಕೃಷ್ಣ ಅಂತ ನಿನಗೊಂದು ಭ್ರಮೆ ಇತ್ತಲ್ಲ, ಅದನ್ನ ನಾನೀಗ ಹೋಗ್ಸಿದೀನಿ ಅಂತ. ಈ ರೀತಿ ಭ್ರಮೆಯನ್ನ ನಿವಾರಣೆ ಮಾಡೋನು ಕೃಷ್ಣ. ಪೌಂಡ್ರಕ ವಾಸುದೇವನ ಭ್ರಮೆಯನ್ನ ಕಳೆದಿದ್ದಾನೆ ಅಂತ ಇದು ಒಂದರ್ಥ. ಅಂತೂ ಒಟ್ಟು ಇಲ್ಲಿ ಸಾರ ಏನಂದ್ರೆ, ವಿಗ್ರಹ ಅನ್ನೋ ಶಬ್ದಕ್ಕೆ ಮೂರರ್ಥ: ದೇಹ, ಯುದ್ಧ, ಮತ್ತೆ ವಿಪರೀತ ಜ್ಞಾನ. ಅಷ್ಟನ್ನೂ ನಿಗ್ರಹ ಮಾಡಿದವನು ಅಂತ ಅರ್ಥ. ಮುಂದಿನ ಶ್ಲೋಕಕ್ಕೆ ಹೋಗೋಣ. 54ನೇ ಶ್ಲೋಕ. ಬಲಾರಿ ಪೌರುಷಹರ ಬಲಿಬಂಧ ವಿನಿಗ್ರಹಂ ನಮಾಮಿ ಕಮಲಾತ್ಮಾನಂ ವಿಮಲಾತ್ಮಾನಮಚ್ಯುತಂ. ಇನ್ನು 2 ಶ್ಲೋಕ ಹೇಳಿದ್ರೆ ಒಟ್ಟಿಗೆ ರಾಮನ ಸ್ತೋತ್ರ ಮುಗಿಯುತ್ತೆ. ಇನ್ನು 2 ಶ್ಲೋಕವನ್ನು ಹೇಳ್ಬಿಡ್ತೀನಿ ಒಟ್ಟಿಗೆ. ಬ್ರಹ್ಮಾತ್ಮ ಕೌಸ್ತುಭಮಣಿಂ ಚಿನ್ಮಾತ್ರ ಅನಂತ ಸದ್ಗುಣಂ ತನ್ಮಾತ್ರ ನಿರ್ಮಿತ ಗುಣಂ ಸನ್ಮಾತ್ರ ಕೃತ ಸದ್ಗುಣಂ ಅತ್ಯದ್ಭುತಾಕಾರಮೂರ್ತೆ ಪ್ರತ್ಯಯಾನಂತ
ಸದ್ಗುಣ ಅಳ್ ಹಾಕಿರ್ತಾರೆ, ಸೇರಿಸಿದಾಗ ಮೂರ್ತೆ ಪ್ರತ್ಯಯ ಅಂತ ಆಗುತ್ತೆ, ಇಲ್ಲ ಅಪ್ರತ್ಯಯ ಅಂತ. ಅಪ್ರತ್ಯಯ ಅಂತ ಸದ್ಗುಣ ಅಂತ. ದೃಪ್ತದಾನವ ವಿಧ್ವಂಸಿನ್ ಮರ್ತ್ಯ ಸಿಂಹ ನಮೋ ನಮಃ. ಆದ್ಮೇಲೆ ಫಲಶ್ರುತಿಯನ್ನ ನಂತರ ಹೇಳ್ತಾರೆ. ಅಂತೂ ಇಲ್ಲಿವರೆಗೆ ಸ್ತೋತ್ರ. ಈಗ ಬಲಾರಿ ಪೌರುಷಹರ ಬಲಿಬಂಧ ವಿನಿಗ್ರಹಂ, ಇದು ಒಂದೇ ಶಬ್ದ. ಹಿಂದಿನ ತರ, ಹಿಂದಿನಲ್ಲಿ 3 ಸಾಲು ನೋಡಿದ್ವಲ್ಲ ಅದೇ ತರ ಇದು ಒಂದೇ ಶಬ್ದ. ಇಲ್ಲಿ ವಾಮನಾವತಾರದ ಬಗ್ಗೆ ಹೇಳ್ತಾ ಇದ್ದಾರೆ. ವಾಮನ ತಾನು ಬಲಿಚಕ್ರವರ್ತಿ ಹತ್ರ ಬಂದು ಆ ಕಡೆ ಇಂದ್ರನನ್ನ ಯಾವ ಬಲಿಚಕ್ರವರ್ತಿ ಸೋಲಿಸಿದ್ದ, ಸ್ವರ್ಗವನ್ನ ಆಕ್ರಮಣ ಏನು ಬಲಿಚಕ್ರವರ್ತಿ ಜೊತೆಗೆ ದೈತ್ಯರೆಲ್ಲ ಮಾಡಿದ್ರು, ಅಂಥ ಬಲಿಚಕ್ರವರ್ತಿಯನ್ನ ಇಂದ್ರದೇವರು ಗೆದ್ರು. ತಮ್ಮ ರಾಜ್ಯ ಏನಿತ್ತೋ ಅದನ್ನು ಪಡ್ಕೊಂಡಿದ್ದಾರೆ. ಆದ್ರೆ ಅದಕ್ಕೆ ಮೂಲ ಯಾರ ಸಹಾಯ? ವಾಮನ ದೇವರ ಸಹಾಯ. ಹಾಗಾದ್ರೆ ದೇವರ ಸಹಾಯ ಇದ್ರೆ ನಮ್ಮಿಂದ ದೂರ ಆಗಿರೋ ಸಂಪತ್ತು ಬೇರೆಯವ್ರ ಕೈಲಿರೋದು ವಾಪಸ್ ನಮಗ್ ಸಿಗತ್ತೆ ಅಂತ ಅರ್ಥ. ಈ ರೀತಿ ನೋಡಿದಾಗ ಈ ಶ್ಲೋಕಗಳ ಪಾರಾಯಣ ಬಹಳ ವಿಶೇಷ. ನಮ್ಮಿಂದ ಏನಾದ್ರೂ ಕಳೆದು ಹೋಗಿ, ನಮ್ಮಿಂದ ದೂರ ಹೋಗಿ ಇನ್ನೊಬ್ಬರ ಸ್ವತ್ತಾಗಿದ್ರೆ ಅದು ನಮ್ದಾಗಿತ್ತು, ಅದು ನಮಗ್ ಸಿಗತ್ತೆ ಭಗವಂತನ ಸಹಾಯದಿಂದ. ನಮಾಮಿ ಕಮಲಾತ್ಮಾನಂ, ಇಂತಹ ಭಗವಂತ ಹೇಗಿದ್ದಾನೆ, ಕಮಲಾಪತಿಯವನು. ಅದರಿಂದ ಇದರ ಸ್ವಾರಸ್ಯ ಏನಂದ್ರೆ, ಕಮಲಾಪತಿ ಅಂತ ಹೇಳೋದ್ರ ಸ್ವಾರಸ್ಯ ಇಷ್ಟು. ಈಗ ರಾಜ್ಯ ವೈಭವ ಅಂದ್ರೆ ಅದು ಲಕ್ಷ್ಮೀ ದೇವಿ ಅಂತ ಅರ್ಥ. ಈ ರಾಜ್ಯ ಸಂಪತ್ತು, ರಾಜ್ಯ ವೈಭವ ಅಂತೇನೋ ಶಬ್ದಗಳನ್ನು ಕರಿತೀವಿ. ಎಲ್ಲ ವೈಭವ ರೂಪದಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ. ಲಕ್ಷ್ಮೀ ದೇವಿ ಯಾರ ಹತ್ರ ಇರ್ಬೇಕು? ನಿಜವಾಗಿ ಬಲಿಚಕ್ರವರ್ತಿ ಹತ್ರ ಅಲ್ಲ, ಅದು ವಾಮನನ ಹತ್ರನೇ ಇರ್ಬೇಕು. ಯಾಕಂದ್ರೆ ಲಕ್ಷ್ಮೀ ವಾಮನನಿಗೆ ಸಂಬಂಧಿಸಿದವಳು, ಬಲಿಚಕ್ರವರ್ತಿಗಲ್ಲ. ಆದ್ರಿಂದ ಆ ಬಲಿಚಕ್ರವರ್ತಿ ಹತ್ರ ಇರುವಂತಹ ಸಂಪತ್ತನ್ನೆಲ್ಲ ತಾನ್ ಪಡ್ಕೊಂಡ, ಯಾರು? ವಾಮನ. ಯಾಕಂದ್ರೆ ಅದು ಅವನ್ ಸ್ವತ್ತಾದ್ರಿಂದ. ಅಲ್ಲಿ ವಿಂಧ್ಯಾವಳಿ ಒಂದು ಮಾತನ್ನ ಹೇಳ್ತಾಳೆ, ಪ್ರಹ್ಲಾದರಾಜರು ಒಂದು ಮಾತು ಹೇಳ್ತಾರೆ ಅಲ್ಲಿ ವಾಮನ ಅವತಾರದ ಸಂದರ್ಭದಲ್ಲಿ. ವಿಂಧ್ಯಾವಳಿ ಅಂದ್ರೆ ಬಲಿಚಕ್ರವರ್ತಿಯ ಹೆಂಡತಿ. ಹೇಳೋ ಮಾತೇನು? ಅಲ್ಲ, ಭಗವಂತ ನಿಗ್ರಹ ಮಾಡಿದ್ದು ತುಂಬಾ ಸರಿ ಅಂತ. ತ್ರಿವಿಕ್ರಮನಾಗಿ ತಾನು ಬಲಿಚಕ್ರವರ್ತಿಯ ನಿಗ್ರಹವನ್ನೇನು ತಲೆ ಮೇಲೆ ಪಾದವನ್ನಿಟ್ಟು ಮಾಡ್ತಾನೆ, ಅದು ಬಹಳ ಒಳ್ಳೇದು ಅಂತ ಹೇಳ್ತಾನೆ ಹೆಂಡತಿಯಾಗಿ ಗಂಡನ ಬಗ್ಗೆ. ಯಾಕೆಂದ್ರೆ ನನ್ನ ಗಂಡನಿಗಾಗಿದ್ದು ಒಳ್ಳೇದು. ಯಾಕೆ? ಇವನು ಮೊಟ್ಟ ಮೊದಲಿಗೆ ತನ್ನ ಸ್ವತ್ತು ಅಂತ ತಿಳಿದಿದ್ದೇ ತಪ್ಪು ಅಂತ. ತನ್ನ ಪತಿ ಏಕವಚನ ಏನ್ ಬಳಸಲ್ಲ ವಿಂಧ್ಯಾವಳಿ, ಆದ್ರೆ ಅರ್ಥಕ್ಕೆ ಹೇಳ್ತಾ ಇದೀನಿ. ಅಂದ್ರೆ ಬಲಿಚಕ್ರವರ್ತಿ ತಾನು ತನ್ನ ಸ್ವತ್ತಿದು ಅಂತ ಮೊದಲು ತಿಳ್ಕೊಂಡಿದ್ದ. ಅದಾದ್ಮೇಲೆ ನಾ ಕೊಡ್ತೀನಿ ದಾನ ಅಂತ ಎರಡನೇದು. ತಂದೆ ಸ್ವತ್ತಲ್ಲ, ನಿನ್ ದಾನ ನಾನು ಕೊಡ್ತೀನಿ, ಏನ್ ಬೇಕಾದ್ರೆ ಕೇಳು ಅಂತ ಹೇಳಿದ್ ಇನ್ನು ಅದು ದೂರ ತೋಬರ್ಸ್ತ, ಅದು ದೂರಕ್ಕೆ ಹೋಯ್ತದು ಅಂತ. ಪ್ರಹ್ಲಾದರಾಜರಂದ್ರು ಇಲ್ಲ, ನೀವೊಂದು ದಾನ ಕೊಟ್ಟಿದ್ದು ದೇವ್ರಿಗೆ ದಾನ ಕೊಡ್ತೀನಿ ಅಂತ ಹೋಗಿ ತಪ್ಪು ಅಂತ. ಅಂದ್ರೆ ಇಲ್ಲಿ ಗಮನಿಸ್ಬೇಕಾಗಿದ್ದ ವಿಷಯ, ದೇವರ ಸ್ವತ್ತನ್ನ ದೇವರಿಗೆ ಏನ್ ಕೊಡ್ಲಿಕ್ಕೆ ಹೋಗೋದು? ಒಂದು ತಾನು ತಿಳ್ಕೊಂಡಿದ್ ತಪ್ಪು, ನನ್ನ ಸ್ವತ್ತಿದು ಅಂತ. ಆ ಅಜ್ಞಾನ, ವಿಪರೀತ ಜ್ಞಾನ ಇಲ್ಲಿ ಹಿಂದೆ ತಾನೇ ಬಂತಲ್ಲ. ನೀವು ಪೌಂಡಕ ವಾಸುದೇವ ಕೃಷ್ಣನ ಬಗ್ಗೆ ತಿಳ್ಕೊಂಡಿದ್ದೇನು, ಇವನು ಕೃಷ್ಣ ಅಲ್ಲ ನಾನೇ ಕೃಷ್ಣ ಅಂತ. ಈ ವಿರುದ್ಧವಾದ ಜ್ಞಾನ, ವಿಪರೀತ ಜ್ಞಾನವನ್ನ ವಿನಿಗ್ರಹ ಮಾಡಿದ. ಹಾಗೆ ಇಲ್ಲಿ ಬಲಿ ಬಂಧ ವಿನಿಗ್ರಹ. ಬಲಿಗೆ ಒಂದು ಬಂಧನ ಇತ್ತು. ಏನ್ ಬಂಧನ? ಅವನ ಅಜ್ಞಾನನೇ ಅವನ ಬಂಧನ. ಏನ್ ಬಂಧನ? ಅವನಿಗೆ ಅಜ್ಞಾನ ಇತ್ತಿತ್ತು, ನಂದೇ ಸ್ವತ್ತು ಅಂತ. ಈಶಾವಾಸ್ಯಮಿದಂ ಸರ್ವಮಂತಿಲ್ಲ ಅವನಿಗೆ ಜ್ಞಾನ, ನಂದೇ ಇದು ಅಂತ. ಅದನ್ನ ವಿಶೇಷವಾಗಿ ನಿಗ್ರಹ ಮಾಡಿದ. ಬಲಿನ ಸಂಹಾರ ಮಾಡ್ಲಿಲ್ಲ. ಹಿಂದೆ ಪೌಂಡಕ ವಾಸುದೇವನ ನಿಗ್ರಹ ಮಾಡಿದ್ದಕ್ಕೂ ವಿಶೇಷವಾಗಿ ಇವನ ವಿಶೇಷ ನಿಗ್ರಹ ಮಾಡೋದಕ್ಕೆ ವ್ಯತ್ಯಾಸ ಇದೆ. ಯಾಕೆ? ಬಲಿ ಚಕ್ರವರ್ತಿ ಭಗವದ್ ಭಕ್ತ. ಅದರಿಂದ ಇವನ ಬಂಧನ ಅಂದ್ರೆ ಈ ಅಜ್ಞಾನ, ಅಜ್ಞಾನವನ್ನ ವಿಶೇಷವಾಗಿ ಕಳೆದಿತ್ತು. ಇನ್ನೊಂದು ವಿಪರೀತ ಜ್ಞಾನ. ಒಂದು ಅಜ್ಞಾನ ಯಾವುದ್ರ ಬಗ್ಗೆ? ಇದು ದೇವರ ಸ್ವತ್ತು ಅನ್ನೋದನ್ನ ತಿಳಿದೇನೆ ಮಾಡ್ದ ತಪ್ಪು. ಮತ್ತೊಂದು ವಿಪರೀತ ಜ್ಞಾನ ಏನಿತ್ತು? ಇದೆಲ್ಲ ನಂದೇ ಅಂತ ವಿಪರೀತ ಜ್ಞಾನ ಇತ್ತು. ಈ ರೀತಿ ನಂದೇ ಅಂತ ವಿಪರೀತ ಜ್ಞಾನ, ನಾನೇ ಇವನಿಗೆ ಕೊಡ್ತೀನಿ, ಇವನಿಗೆ ಅನುಗ್ರಹ ಮಾಡ್ತೀನಿ ಅನ್ನೋ ತರ, ದೇವರಿಗೆ ಅನುಗ್ರಹ ಮಾಡೋ ತರ ಹೊರಟ. ಅಲ್ಲಿ ದೇವರ ಸ್ವರೂಪ ಜ್ಞಾನ ಆದ್ಮೇಲೆ ಸರಿ ಹೋಯ್ತು. ಅಂತೂ ಬಲಿಯ ಬಂಧನ, ಅಜ್ಞಾನ ಕಳಚಿದ, ಸುಜ್ಞಾನವನ್ನ ನೀಡಿದ. ಈ ತರ ಬಲಿಯ
ವಿನಿಗ್ರಹವನ್ನ, ವಿಶೇಷವಾದ ನಿಗ್ರಹವನ್ನ ಮಾಡಿದ. ಹಾಗಾಗಿ ಒಬ್ಬೊಬ್ಬ ದೈತ್ಯರ ಅಥವಾ ಒಬ್ಬೊಬ್ಬ ಭಗವದ್ ಭಕ್ತನ ನಿಗ್ರಹ ಮಾಡ್ಬೇಕಾದ್ರೂ ಅದರಲ್ಲಿ ಕ್ರಮಗಳು ಬೇರೆ ಬೇರೆ ಇರುತ್ತೆ. ಕೆಲವರನ್ನ ಪೂರ್ತಿ ಸಂಹಾರ ಮಾಡ್ತಾನೆ, ಕೆಲವ್ರಿಗೆ ಬುದ್ಧಿಯನ್ನ ಕಲಿಸ್ತಾನೆ, ಕೆಲವ್ರಿಗೆ ಅಜ್ಞಾನ ಹೋಗಿ ಒಳ್ಳೆಯ ಜ್ಞಾನವನ್ನು ನೀಡ್ತಾನೆ. ಹೀಗೆ ಒಂದೊಂದೊಂದೊಂದು ರೀತಿ ಈ ಎಲ್ಲ ಅಂಶವನ್ನು ತಿಳಿಸ್ತಾ ಈ ಶ್ಲೋಕವನ್ನ ಓದ್ಬೇಕು. ಇಲ್ಲ ಮೇಲ್ನೋಟಕ್ಕೆ ನಮ್ಗೆ ಏನು ತಿಳಿಯಲ್ಲ. ಇದಕ್ಕೆ ವ್ಯಾಖ್ಯಾನ ಮಾಡ್ತಾ ಎಷ್ಟು ಸಿಗತ್ತೆ ನಮ್ಗೆ ಅಂದ್ರೆ, ಈ ವ್ಯಾಖ್ಯಾನದಲ್ಲಿ ಬಲ ಅರಿ ಅಂದ್ರೆ ಬಲಿಚಕ್ರವರ್ತಿಗೆ ಅರಿ ಅಂದ್ರೆ ಶತ್ರು ಯಾರು? ಇಂದ್ರದೇವರು. ಆ ಇಂದ್ರದೇವರ ಪೌರುಷವನ್ನ ಕಳೆದವನ್ ಯಾರು? ಬಲಿಚಕ್ರವರ್ತಿ. ಆ ಬಲಿಚಕ್ರವರ್ತಿಯ ಬಂಧನವನ್ನ ವಿನಿಗ್ರಹಂ ಅವನಿಗೆ ಬಂಧನವನ್ನ ಹಾಕಿ ಅವನನ್ನ ಸೋಲಿಸಿದಾನೆ ಅಂತ. ವರುಣಪಾಶ ಹಾಕ್ತಾನೆ. ಯಾವಾಗ ಬಲಿಚಕ್ರವರ್ತಿ ತಾನು 3 ಹೆಜ್ಜೆ ದಾನ ಕೊಡ್ತೀನಿ ಅಂತ ಹೇಳ್ಬಿಟ್ನಲ್ಲ, ಪ್ರತಿಜ್ಞೆ ಮಾಡಿದ್ನಲ್ಲ, 2 ಹೆಜ್ಜೆಯಿಂದ ಇಡೀ ಎಲ್ಲಾ ವ್ಯಾಪಿಸ್ಕೊಂಡ್ಬಿಟ್ಟ ಪರಮಾತ್ಮ ತ್ರಿವಿಕ್ರಮನಾಗಿ. 3ನೇ ಹೆಜ್ಜೆ ಇಡ್ಲಿಕ್ಕೆ ಅವಕಾಶ ಇಲ್ಲ. ನೀನ್ ಮಾತು ಕೊಟ್ಟೆ ತಪ್ಪಿದೆಯಾ ಅಂತ. ಮಾತು ಕೊಟ್ಟೆ ಆದ್ರೆ ತಪ್ಪಿದೆಯಾ? ಈಗ ಒಬ್ರಿಗೆ ದಾನ ಕೊಡ್ತೀವಿ ಅಂತ ಎಲ್ಲ ಪ್ರತಿಜ್ಞೆ ಮಾಡಿ ಆಮೇಲೆ ಅಯ್ಯೋ ನಾ ಏನ್ ಮಾಡೋದು, ನನ್ನ ಕೈಲಿ ಸಾಧ್ಯ ಇಲ್ಲ ಅಂದ್ರೆ ಮುಂಚೆ ಯೋಚನೆ ಮಾಡ್ಬೇಕಾಯ್ತು. ಆಮೇಲಲ್ಲ. ಆದ್ರೆ ಬಲಿಚಕ್ರವರ್ತಿ ಮಾತು ಕೊಟ್ಮೇಲೆ ತಪ್ಪದ. ಆ 3ನೇ ಹೆಜ್ಜೆಯಲ್ಲಿ ಇಡ್ಲಿ ಅನ್ನೋ ಮಾತನ್ನು ತಪ್ಪಿದ್ದಕ್ಕೆ ವರುಣನ ಪಾಶ ಹಾಕಿ ಅವನ ಕಟ್ ಹಾಕ್ಬಿಟ್ರು ಬಲಿಚಕ್ರವರ್ತಿನ. ಆ ಬಲಿಬಂಧ ಅಂದ್ರೆ ಆ ಬಲಿಗೆ ಬಂಧನ ಮಾಡಿದ್ದು ಅಂದ್ರೆ ವರುಣಪಾಶ ಹಾಕಿ ಕಟ್ ಹಾಕಿದ್ದು ಅಂತ ಅರ್ಥ. ಅಂತ ಅವನ ನಿಗ್ರಹವನ್ನ ಹೀಗ್ ಮಾಡಿದ್ದು. ಅವನ ತಲೆ ಮೇಲೆ ಪಾದವನ್ನ ಇಟ್ಟಿದ್ದು, ಅದು ನಿಗ್ರಹ. ಅವನ ಅಹಂಕಾರ ಕಳೆದಿದ್ದು, ಅವನ ಅಜ್ಞಾನ ಕಳೆದಿದ್ದು, ವಿಪರೀತ ಜ್ಞಾನ ಕಳೆದಿದ್ದು, ಎಲ್ಲ ಬಂಧ ಅನ್ನೋ ಒಂದು ಶಬ್ದದಿಂದ ಸಿಗತ್ತೆ ನಮ್ಗೆ ಇಷ್ಟ ಅರ್ಥ. ಅದಕ್ಕೆ ಸಂಸಾರ ಬಂಧ, ಪ್ರಕೃತಿ ಬಂಧ ಅಂತೆಲ್ಲ ನಾವು ಹೇಳ್ತೀವಲ್ಲ. ಈ ಪ್ರಕೃತಿ ಬಂಧ ಅಂದ್ರೆ ಏನರ್ಥ? ನಿಜವಾಗಿ ಇದು ನಮಗೂ ಅನ್ವಯನೇ ಆಗುತ್ತೆ ಶ್ಲೋಕ ಎಲ್ಲ. ಪ್ರಕೃತಿ ಬಂಧನ ಅಂದ್ರೆ ಲಿಂಗದೇಹ ಅಂತ ಅರ್ಥ. ಲಿಂಗದೇಹ ಭಂಗ ಆಗೋದು ಅಂತ ಅರ್ಥ. ಆ ಭಂಗವನ್ನ ಪರಮಾತ್ಮ ಮಾಡ್ತಾನೆ. ಲಿಂಗದೇಹ ಅಂದ್ರೆ ನಮ್ಗೆ ಇರೋಂಥ ಅಜ್ಞಾನ, ವಿಶೇಷವಾಗಿ ಅದಿರೋದ್ರಿಂದ ಏನ್ ಅಜ್ಞಾನ ಇರುತ್ತೆ ಅಂದ್ರೆ ನಾವೇ ಸ್ವತಂತ್ರರು ಅಂತ. ಇರೋದು ದೇವರಲ್ಲಿ ಸ್ವಾತಂತ್ರ್ಯ. ಎಲ್ಲವನ್ನು ಇನ್ನೊಬ್ಬರನ್ನ ಕೇಳ್ದೆ ಮಾಡ್ಲಿಕ್ಕೆ ಹಕ್ಕಿರೋದು ಅವನಿಗೆ ಶಕ್ತಿ ಇರೋದು. ನಾವೇ ಮಾಡ್ತೀವಿ ಅಂತ ನಮಗೆ ಸ್ವಾತಂತ್ರ್ಯ ಜ್ಞಾನ ಇರುತ್ತೆ ನಮ್ಗೆ. ಇದು ಹೋಗೋವರೆಗೂ ನಾವು ಮೋಕ್ಷಕ್ಕೆ ಹೋಗಲ್ಲ. ಈ ಅಜ್ಞಾನ ಏನಿದೆ ಪ್ರಕೃತಿ ಬಂಧ, ಪ್ರಕೃತಿಯ ಪ್ರಭಾವದಿಂದ ನಮಗೇನು ಅಜ್ಞಾನ, ವಿಪರೀತ ಜ್ಞಾನ ಇಲ್ಲ ಇದೆ. ನಾನೇ ಮಾಡಿದೆ, ನನ್ನಿಂದಲೇ ಆಗೋದು ಅಂತ ಏನೇನು ಅಜ್ಞಾನಗಳಿದೆ, ಇದು ಹೋಗೋವರೆಗೂ ನಾವು ಸಂಸಾರದಲ್ಲಿ ಇರ್ತೀವಿ. ಬಲಿಚಕ್ರವರ್ತಿಗೂ ಅದಿತ್ತು. ತಾನ್ ಮಾಡ್ದೆ, ತನ್ನಿಂದ ಆಗತ್ತೆ ಅಂತ. ಅದೆಲ್ಲ ಬಂಧನ ಅವನಿಗೆ. ಆ ಬಂಧನವನ್ನೆಲ್ಲ ತನ್ನ ಭಕ್ತನಾದ ಬಲಿಗೆ ಕಳೆದ ಅಂತ ಇಷ್ಟ ಅರ್ಥ. ಮತ್ತೆ ಸಂಪತ್ತಿನ ಬಗ್ಗೆ ಬಂತಲ್ಲ, ಕಮಲಾಪತಿನೇ ಆ ವಾಮನ. ಕಮಲಾಪತಿ, ವೃಷಾಕಪಿ ವಾಮನ ಅಂತ ಹೇಳ್ತೀವಿ ಇನ್ನೊಂದ್ರಲ್ಲಿ. ಆ ವೃಷಾಕಪಿ ವಾಮನ, ಕಮಲಾಪತಿಯಾದ ವಾಮನನ ಬಳಿ ಇದ್ದ ಕಮಲ ಅಂದ್ರೆ ಸಂಪತ್ತನ್ನ ಬಲಿಚಕ್ರವರ್ತಿ ಹತ್ರ ಹೇಗೆ ಇಟ್ಕೊಳ್ಳಿಕ್ ಬಿಡ್ತಾನೆ? ಅಷ್ಟೇ ಅಲ್ಲದೆ ಆ ಲಕ್ಷ್ಮೀದೇವಿ ಬಲಿ ಹತ್ರ ಹೇಗೆ ಇರ್ಲಿಕ್ಕೆ ಇಷ್ಟಪಡ್ತಾಳೆ? ವಾಮನ ಬಂದ ಕೂಡಲೇ ಆ ವಾಮನನ ಜೊತೆಗೆ ಆ ಸಂಪತ್ತು ಜೊತೆಗೆ ಹೊರಟೋಯ್ತು. ಯಾಕಂದ್ರೆ ಲಕ್ಷ್ಮೀದೇವಿ ತನ್ನ ಪತಿಯನ್ನ ಸೇರ್ಕೊಂಡ್ಬಿಟ್ಲ ಆ ರೂಪದಲ್ಲಿ ಅಂತ. ಹೀಗೆ ಪಲಾರಿ ಪೌರುಷಹರ ಬಲಿಬಂಧ ವಿನಿಗ್ರಹಂ ಕಮಲ ಆತ್ಮಾನಂ ಅಂತ ಆಯ್ತು. ಇದಾದ್ಮೇಲೆ ವಿಮಲ ಆತ್ಮಾನಂ ಅಚ್ಯುತಂ ಅಂತ ಒಂದು ಶಬ್ದ ಬಂತು. ವಿಮಲ ಆತ್ಮ ಅಂತ ಯಾರನ್ನೇ ಕರೀತಾರೆ? ಯಾರ ಹತ್ರ ಮಲ ಇರಲ್ವೋ, ವಿಶುದ್ಧವಾಗಿರ್ತಾರೋ, ವಿಶುದ್ಧವಾದ ಆತ್ಮ ಪರಮಾತ್ಮ ಯಾರೋ ಅವನಿಗೆ ವಿಮಲ ಆತ್ಮ ಅಂತ ಕರೀತಾರೆ. ಇಲ್ಲೆಲ್ಲ ಆತ್ಮ ಅಂದ್ರೆ ಜೀವ ಅಲ್ಲ, ದೇವರು ಅಂತ ಅರ್ಥ. ವಿಮಲ ಆತ್ಮ, ಶುದ್ಧವಾದ ಆತ್ಮ ಅಂದ್ರೆ ಅದು ದೇವರೇ. ಇನ್ನೆಲ್ಲ ಆತ್ಮನಲ್ಲಿ ಏನೋ ಒಂದು ಅಶುದ್ಧಿ ಇರುತ್ತೆ, ದೇಹ ಸಿಗೋ ಪ್ರಯುಕ್ತ ಅಹಂಕಾರ ಏನೋ ಒಂದು ಅಶುದ್ಧಿ ಇರುತ್ತೆ. ಆದ್ರೆ ಶುದ್ಧನಾದ ಆತ್ಮ ಅಂದ್ರೆ ಅದು ವಿಮಲನಾದವನು ಪರಮಾತ್ಮ. ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ, ಇವನು ಕಮಲಾತ್ಮ ವಿಮಲಾತ್ಮ ಎರಡು, ಅದು ಪ್ರಾಸ. ಮತ್ತೆ ಕಮಲಾತ್ಮ ವಿಮಲಾತ್ಮ, ಕಮಲ ವಿಮಲ. ಕಮಲ ಶಬ್ದಕ್ಕೆ ಅರ್ಥ ಆಯ್ತು, ವಿಮಲ ಅನ್ನೋದಕ್ಕೆ ಶುದ್ಧ ಅಂತ. ಇದನ್ನ ಯಾಕೆ ಇಲ್ಲಿ ಹೇಳಿಕ್ ಬಂದ್ರು ಅಂದ್ರೆ, ಅಲ್ಲೊಂದು ಆಕ್ಷೇಪ ಮಾಡ್ಕೊಳ್ತಾರೆ ಭಾಗವತಲ್ಲಿ, ಅದರೆಲ್ಲ ಪ್ರಮೇಯಲ್ಲಿ ಸೇರಿಸಿದ್ದಾರೆ ಅಂತ. ಅದಕ್ಕೆ ಈ ಸಪ್ತವೃಂದಾವನಾಖ್ಯಾನವನ್ನ ಈ ಸರ್ವಮೂಲ ಗ್ರಂಥದ ವಿಷಯ ಏನಿದೆಯಲ್ಲ ಅದೆಲ್ಲ ಇಲ್ಲಿದೆ ಅಂತ ಅದಕ್ಕೆ ಹೇಳೋದು. ಯುಕ್ತಿ ಮಲ್ಲಿಕಾ ಗ್ರಂಥ ಇದೆ, ಅದೊಂದು ರೀತಿ ತಿಳಿಸಿದ್ರೆ ಸಪ್ತವೃಂದಾವನಾಖ್ಯಾನ ಒಂಥರ ವಿಷಯ ತಿಳಿಸುತ್ತೆ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ. ಇಲ್ಲಿ ವಿಮಲಾತ್ಮನ್ ಅಂತ ಯಾಕೆ ಬಂದಿದ್ದಂದ್ರೆ, ಭಾಗವತಲ್ಲಿ ಒಂದು ಪ್ರಶ್ನೆ ಬಂತು. ಅಲ್ಲ, ಪರಿಪೂರ್ಣ ಕಾಮ ಭಗವಂತ, ಎಲ್ಲ ಅವನಿಗೆ ಸಿಕ್ಕಾಗಿದೆ, ಎಲ್ಲ ಇದ್ರು ಜಿಪುಣತನವನ್ನ ತೋರಿಸಿ ಬಲಿ ಚಕ್ರವರ್ತಿ ಹತ್ರ ಬಂದು ನನಗ್ ದಾನ ಕೊಡು ಅಂತ ಕೇಳಿದ್ನಲ್ಲ ಕಪಟ ರೂಪದಿಂದ. ಇದು ಕೇಳ್ಬೇಕಾಗಿತ್ತ? ಇದು ಅವನ ಶುದ್ಧತೆಗೆ ಹಾನಿ ಅಲ್ವಾ?
ಶುದ್ಧ ಚಾರಿತ್ರ್ಯ ಇದೆ ದೇವರಿಗೆ. ಎಲ್ಲಾ ಇದ್ದು ಹೋಗಿ ಬೇಡದ್ರೆ ಏನರ್ಥ? ಅಶುದ್ಧ ಅಲ್ವಾ ಇದು? ಇವ್ನು ವಿಮಲಾತ್ಮ ಅಂತ ಕರಿಬೇಕಾ ಅಂತ ಪ್ರಶ್ನೆ. ಅದಕ್ಕೆ ಇವ್ರು ಉತ್ತರ ಕೊಟ್ಟಿದ್ದು, ಅಯ್ಯೋ ಹಾಗಲ್ಲ, ಕಮಲಾತ್ಮ ಇವನು, ನಿಜವಾಗಿ ಸಂಪತ್ತು ಇವನ ಹತ್ರನೇ ಸೇರ್ಬೇಕು ಅಂದ್ಮೇಲೆ ಅಶುದ್ಧನಾದವನು ಬರೀ ಚಕ್ರವರ್ತಿ, ಅವನ ಹತ್ರ ಹೋಗಿ ಇವನು ಇಸ್ಕೊಂಡಿದ್ ಸರಿನಾಕೆ ಇವನ್ ಸಂಪತ್ತದು, ಅವನ್ ಅಲ್ವೇ ಅಲ್ಲ. ವಿಮಲಾತ್ಮ ಇವನು, ಇವನಲ್ಲಿ ಚೂರು ದೋಷ ಇಲ್ಲ, ಇವನು ಶುದ್ಧ ಅಂತ ತಿಳಿಸ್ಲಿಕ್ಕೆ ಕಮಲಾತ್ಮನಾದ ಇವನು ವಿಮಲಾತ್ಮ ಹಾಗೇ ಇದ್ದಾನೆ ಅಂತ. ಅಷ್ಟೇ ಅಲ್ಲ, ಅಚ್ಯುತಂ, ತನ್ನ ಯಾವುದೇ ಒಂದು ಸದ್ಗುಣಗಳಿಂದ ಅವನು ಕೆಳಕ್ಕೆ ಇಳಿಯೋದೇ ಇಲ್ಲ. ಅವನ ಸದ್ಗುಣಗಳು ಅವನ ಜೊತೆ ಯಾವಾಗ್ಲೂ ಇರುತ್ತೆ. ಒಂದ್ ದಿವಸ ಆಸೆಯಿಂದ ಅಯ್ಯೋ ಇದೆಲ್ಲ ನಂದು ಅಂತ ಬೇರೆಯವ್ರ ಹತ್ರ ಹೋಗಿ ಕೇಳೋನಲ್ಲ ಅವನು, ಎಲ್ಲ ಅವಂದೇ. ಆದ್ರೆ ಬೇರೆಯವ್ರಿಗೆ ಬುದ್ಧಿ ಕಲಿಸ್ಬೇಕಲ್ಲ. ನನ್ನ ಸಂಪತ್ತನ್ನ ತನ್ನ ಸಂಪತ್ತು ಅಂತ ತಿಳ್ಕೊಂಡಿದ್ದಾರೆ ಇವರೆಲ್ಲ. ಅವರಿಂದ ಚ್ಯುತಿ ಕೊಡಿಸ್ತಾನೆ, ಇವನ್ ಮಾತ್ರ ಅಚ್ಯುತನಾಗಿ ಇರ್ತಾನೆ. ಇವನಿಂದ ಮಾತ್ರ ಯಾವತ್ತು ಆ ವೈಭವ ಕೆಳಕ್ ಹೋಗೋದಿಲ್ಲ, ಅವನ ಗುಣಗಳು ಹೋಗೋದಿಲ್ಲ. ಈ ಎಲ್ಲ ದೃಷ್ಟಿಯಲ್ಲಿ ಬಲಾರಿ ಪೌರುಷ ಹರ ಬಲಿಬಂಧ ವಿನಿಗ್ರಹಂ ಕಮಲಾತ್ಮಾನಂ ವಿಮಲಾತ್ಮಾನಂ ಅಚ್ಯುತಂ ನಮಾಮಿ ಅಂತ. ಹಾಗಾದ್ರೆ ಒಟ್ಟು ಸಾರ ಅರ್ಥ ಏನಾಯ್ತಂದ್ರೆ, ಮೇಲ್ನೋಟಕ್ಕೆ ಬಲಿ ನಿಗ್ರಹ ಮಾಡಿದ ವಾಮನನ ಸ್ಮರಣೆ ಮಾಡಿದ್ದಾರೆ. ಆ ವಾಮನನಿಂದ ರಾಜ್ಯ ಇಂದ್ರದೇವರಿಗೆ ಸಿಕ್ತು. ಇದಾದ್ಮೇಲೆ ಇವನು ಲಕ್ಷ್ಮೀಪತಿಯಾಗಿದ್ದಾನೆ, ಇವನ ಸ್ವರೂಪ ಶುದ್ಧವಾಗಿದೆ, ಇವನು ಎಂದಿಗೂ ಚ್ಯುತಿ ಹೊಂದಲ್ಲ. ಇಷ್ಟು ಇಂಥ ಭಗವಂತಗೆ ನಮಸ್ಕಾರ ಅಂತ ಮೇಲ್ನೋಟಕ್ಕೆ. ಆದ್ರೆ ಎಲ್ಲಾ ಶಬ್ದನ ಜೋಡಿಸ್ಕೊಂಡು ಓದ್ಬೇಕು ಅಂತ ಇದುವರೆಗೆ ನಾನು ಹೇಳಿದ್ದು. ಜೋಡಿಸ್ಕೊಂಡು ಓದೋ ಕ್ರಮ ಹೇಗೆ ಅಂದ್ರೆ, ಬಲಿಯ ನಿಗ್ರಹ ಮಾಡಿದ್ ಯಾಕೆ ಸರಿ ಅಂದ್ರೆ, ನಿಜ ಆ ಬಲಿಯ ಹತ್ರ ಇರೋ ಸಂಪತ್ತು ಅವನದಲ್ಲ. ಯಾಕೆಂದ್ರೆ ಕಮಲಾಪತಿ ಇವನು, ಕಮಲ ಅಂದ್ರು ಸಂಪತ್ತಂದ್ರು ಒಂದೇ ಅಂದ್ಮೇಲೆ ಆ ಸಂಪತ್ತಿನ ಪತಿ ಪರಮಾತ್ಮ, ಹಾಗಾಗಿ ತಾನೇ ತಗೊಂಡ ಅದನ್ನ, ಅದು ನಿಗ್ರಹ ಮಾಡಿದ್ ಸರಿ. ಆದ್ರಿಂದಲೇ ಅವನನ್ನು ವಿಮಲಾತ್ಮ ಅಂತ ಕರಿಬೇಕು, ಅವನು ಶುದ್ಧ ಅಂತ. ಅಂದ್ರೆ ಒಂದೊಂದು ಮಾತು ಏನಿದೆ, ಶಬ್ದಗಳನ್ನೇನು ಆಡಿದಾರೆ ಇಲ್ಲಿ, ಅದಕ್ಕೆ ಪರಸ್ಪರ ಸಂಬಂಧ ಇರುತ್ತೆ. ಇಲ್ಲ ಅಂದ್ರೆ ಮೇಲ್ನೋಟಕ್ಕೆ ನೋಡ್ಬಿಟ್ರೆ ವಾಮನಂಗ್ ನಮಸ್ಕಾರ ಆಯ್ತು, ಆ ಲಕ್ಷ್ಮೀಪತಿ ಇವನು, ಹಾಗೆ ಶುದ್ಧ ಆತ್ಮ, ಏನ್ ಸಂಬಂಧ ಎರಡಕ್ಕೆ? ಅಚ್ಯುತ ಅನ್ನೋದಕ್ಕೆ ಏನ್ ಸಂಬಂಧ ಅಂದ್ರೆ, ಒಂದೇ ವಾಮನನ ಚರಿತ್ರೆಯಲ್ಲಿ ಅನೇಕ ಪ್ರಸಂಗಗಳೇನ್ ಬರುತ್ತೆ, ಆ ಎಲ್ಲ ಪ್ರಸಂಗವನ್ನ ಹಿಡಿದಿಟ್ಟಿದ್ದಾರೆ ಈ ಶ್ಲೋಕದಲ್ಲಿ. ಆ ಅನುಸಂಧಾನಕ್ಕೆ ಬಂದ್ರೆ ಅವಾಗ ಈ ಶ್ಲೋಕ ಅರ್ಥ ನಮಗೆ ಪರಿಪೂರ್ಣ ಆಯ್ತು ಅಂತ ಅರ್ಥ. ಇದು ಒಂದಾಯ್ತು. ಇನ್ನೊಂದು ಅರ್ಥಕ್ಕೆ ಹೋಗೋಣ. ಇಲ್ಲಿ ವೇದವ್ಯಾಸರ ಬಗ್ಗೆ ತಿಳಿಸ್ತಾ ಇದ್ದಾರೆ ಅಂತ ಇನ್ನೊಂದು ರೀತಿ ಪ್ರತಿಪಾದನೆ. ವೇದವ್ಯಾಸರನ್ನ ಹೇಳೋ ಶಬ್ದ ಯಾವುದು? ಕಮಲ ಆತ್ಮಾನಂ ಅಂತ. ಇದು ವ್ಯಾಖ್ಯಾನದಲ್ಲೇ ಇದೆ. ಬಾದರಾಯಣಾತ್ಮಕತ್ವ ಸೂಚನಾಯ ಕಮಲಾತ್ಮಾನಂ ಇತ್ಯುಕ್ತಂ ಅಂತ ಹೇಳ್ತಾರೆ. ಅಂದ್ರೆ ವೇದವ್ಯಾಸ ದೇವರು ಬೇರೆ ಅಲ್ಲ, ಈ ಕಡೆ ಈ ರೂಪ ರಾಮರೂಪ ಬೇರೆ ಅಲ್ಲ, ಮತ್ತೆ ವಾಮನ ಬೇರೆ ಅಲ್ಲ. ಇದನ್ನೆಲ್ಲ ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ಕಮಲಾತ್ಮಾನಂ ಅಂತ ಶಬ್ದವನ್ನ ಬಳಸಿದ್ದಾರೆ ಅಂತ ವ್ಯಾಖ್ಯಾನದಲ್ಲಿದೆ. ಅಲ್ಲ, ಕಮಲಾತ್ಮಾನಂ ಅಂತ ಬಳಸಿದ್ದಕ್ಕೂ ಈಗ ಇವರೆಲ್ಲ ರೂಪಗಳು ಒಂದು ಅನ್ನೋದಕ್ಕೇನು ಇದು ಮಾಪಕ ಪ್ರಮಾಣ ಏನು ಅಂತಂದ್ರೆ, ಈ ವಾಮನ ಲಕ್ಷ್ಮೀಪತಿ, ಹಯಗ್ರೀವ ಲಕ್ಷ್ಮೀಪತಿ, ಅಲ್ಲಿ ಅಶ್ವಿನಿ ಹಯಗ್ರೀವ, ಇಲ್ಲಿ ವೃಷಾಕಪಿ ವಾಮನ, ಹೀಗೆ ಸೀತಾರಾಮ, ಮತ್ತೆ ರುಕ್ಮಿಣಿ ಕೃಷ್ಣ, ಅಂಬೃಣಿ ವೇದವ್ಯಾಸ, ಎಲ್ಲ ಲಕ್ಷ್ಮೀಪತಿತ್ವ ಎಲ್ಲಾ ಕಡೆ ಇದೆ. ಇದೊಂದು ಅಸಾಧಾರಣ ಧರ್ಮ ಅಂತಾರೆ ಶಾಸ್ತ್ರದಲ್ಲಿ. ಈ ಧರ್ಮ ಮಾತ್ರ ಇನ್ನೊಬ್ರಿಗೆ ಹೋಗಲ್ಲ. ಇವಾಗ ನಾವೆಲ್ಲ ದೇವರಾಗ್ಬಿಡ್ತೀವಿ, ನಾವೇ ದೇವರಾಗ್ಬಿಡ್ತೀವಿ ಅಂತೆಲ್ಲ ಏನು ಅಸದ್ ಉಪಾಸನೆ, ಕೆಟ್ಟ ಉಪಾಸನೆಯನ್ನ ಮಾಡ್ತಾರೆ ಕೆಲವರು. ಅವ್ರ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಲಕ್ಷ್ಮೀಪತಿತ್ವ ಅನ್ನೋದು ದೇವರಲ್ಲಿ ಮಾತ್ರ ಇರೋ ಗುಣ. ಇನ್ಯಾರು ಭಾರತೀ ಪತಿತ್ವ ಹೇಗೆ ಮುಖ್ಯ ಪ್ರಾಣ ದೇವರಲ್ಲಿ ಮಾತ್ರ ಇರೋ ಗುಣ, ಅದು ಇನ್ನೊಬ್ರಲ್ಲಿ ಬರಲ್ಲ. ಅದಕ್ಕೆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಳ್ಬೇಕು ಈ ಸಂಕಲ್ಪದಲ್ಲೆಲ್ಲ ಅಂತ ಹೇಳ್ತಾರಲ್ಲ. ಯಾವುದೇ ಕಾರ್ಯಕ್ರಮ ಆಗ್ಬೇಕಾದ್ರೆ ಭಾರತೀಯ ರಮಣ ಅಂತ ಹೇಳಿದ್ರೆ ವಿಶೇಷ. ಅಲ್ಲಿ ಯಾವುದೇ ಕಲಿ ಪ್ರವೇಶಕ್ಕಾಗ್ಲಿ ಬೇರೆ ತರ ಅನುಸಂಧಾನಕ್ಕೆ ಅವಕಾಶನೇ ಇರಲ್ಲ, ಯಾವುದೇ ಒಂದು ಅಡಚಣೆ ಆಗಲ್ಲ. ಯಾಕೆ ಭಾರತೀಯ ಪತಿತ್ವ ಭಾರತೀಯ ರಮಣ ಅಂದ್ರೆ ಅದು ವಾಯುದೇವ್ರು ಮಾತ್ರ, ಅದು ಇನ್ನೊಬ್ರಿಗೆ ಹೆಸರು ಆಗೋದಿಲ್ಲ. ಅದೇ ಹಯಗ್ರೀವ ಅಂತಂದ್ರೆ ಇನ್ನೊಂದು ಹೆಸರು ಆಗ್ಬಿಡುತ್ತೆ, ಹಯಗ್ರೀವ ಅಸುರ ಅಂತ ಒಬ್ಬ ಇದ್ದ ಅಂತ. ಭಾರತೀಯ ಪತಿತ್ವ ಹಾಗಿಲ್ಲ ಅಂತ ಒಂದು ಮಾತು. ಹಾಗೆ ದೇವರ ಬಗ್ಗೆ ಚಿಂತನೆ ಮಾಡ್ತಾ ಈ ಲಕ್ಷ್ಮೀ ದೇವಿಯ ರೂಪನ್ನು ಸೇರಿಸ್ಕೊಳ್ಳೋದು ಯಾಕೆಂದ್ರೆ, ಅಶ್ವಿನಿ ಪತಿತ್ವ ಅಂದ್ರೆ ಅದು ಹಯಗ್ರೀವ ದೇವರಲ್ಲಿ, ಹಾಗೆಲ್ಲ ಬೇರೆಯವರಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ತರ ವೃಷಾಕಪಿ ಪತಿತ್ವ, ಇದೆಲ್ಲ ಅಸಾಧಾರಣ ಧರ್ಮ, ಅಂದ್ರೆ ಇನ್ನೊಬ್ಬರಲ್ಲಿ ಇಲ್ಲದೆ ಇರೋ ಧರ್ಮ, ದೇವರಲ್ಲಿ ಮಾತ್ರ ಇರೋದು ಅಂತ ಅರ್ಥ. ಹಾಗೆ ಕಮಲಾಪತಿತ್ವ ಅನ್ನೋ ಧರ್ಮ ಏನಿದೆ, ಇದು ಎಲ್ಲ ಭಗವಂತನ ರೂಪಗಳಲ್ಲಿ ಸಮಾನ. ಹಾಗಾಗಿ ಎಲ್ಲಾ ಭಗವಂತನ ರೂಪ ಒಂದೇ ಆಯ್ತು. ಲಕ್ಷ್ಮಿಯ ಪತಿ ಕೃಷ್ಣ ಆಗ್ತಾನೆ, ರಾಮ ಆಗ್ತಾನೆ, ವಾಮನ ಆಗ್ತಾನೆ ಅಂತೆಲ್ಲ ಅಂದ್ರೆ ಎಲ್ಲಾ ಭಗವದ್ ರೂಪ ಒಂದೇ ಅಂತ ಅರ್ಥ. ಅದು ಆಗ್ತಾ ಇಲ್ಲ ಬೇರೆಯವರು ಅಂದ್ರೆ ಅವ್ರು ಯಾರು ಭಗವಂತ ಅಲ್ಲ ಅಂತ ಅರ್ಥ. ಲಕ್ಷ್ಮೀಪತಿ ವಾಯುದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ವಾಯುದೇವ್ರ ದೇವರಲ್ಲ. ಬ್ರಹ್ಮದೇವರು ಲಕ್ಷ್ಮೀಪತಿ ಆಗಲ್ಲ, ಅದರಿಂದ ಅವರು ಪರಮಾತ್ಮ ಅಲ್ಲ. ಆದ್ರೆ ಭಗವದ್ ರೂಪ
ಎಲ್ಲ ಯಾವ್ಯಾವ ಭಗವತ್ ರೂಪ ಲಕ್ಷ್ಮೀಪತಿ ಆಗುತ್ತೋ ಅದೆಲ್ಲ ಒಂದೇ ಅಂತ ಒಂದೇ ಕಾರಣ ಕೊಟ್ರು. ಅದನ್ನ ತಗೊಂಡು ಇಲ್ಲಿ ಇವನು ವೇದವ್ಯಾಸ ರೂಪವನ್ನ ಹೊಂದಿದ್ದಾನೆ, ಯಾರು ಪರಮಾತ್ಮ ಹಯಗ್ರೀವ ರೂಪಿ, ಹಾಗೆ ವಾಮನ ರೂಪಿ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ವೇದವ್ಯಾಸರು ತಾವು ಲಕ್ಷ್ಮೀಪತಿ ಆಗಿದಾರ? ಹೌದು, ಅಂಬರಣಿ ವೇದವ್ಯಾಸ ಅಂತ ಕರಿತೀವಿ. ಇಲ್ಲೊಂದು ಮಧ್ವ ವಿಜಯ ಶ್ಲೋಕದ ಉದಾಹರಣೆಯನ್ನು ಕೊಟ್ಟಿದ್ದಾರೆ ವ್ಯಾಖ್ಯಾನದಲ್ಲಿ. ಯಾ ಸುಸ ಪದ್ಮ ಸಹಿತ ಅಂತ ಒಂದು ಶ್ಲೋಕವನ್ನ ಉದಾಹರಿಸಿದ್ದಾರೆ. ಇದರಿಂದ ಏನ್ ಸೂಚನೆ ಮಾಡಿದ್ದಾರೆ ಅಂದ್ರೆ, ಪದ್ಮಾಪತಿ ಲಕ್ಷ್ಮೀಪತಿಯಾದವನು ಪರಮಾತ್ಮ, ವೇದವ್ಯಾಸರು ಲಕ್ಷ್ಮೀಪತಿ ಅಂತ ತೋರಿಸಿದ್ದಾರೆ. ಆ ಸೂಚನೆ ಮಾಡಿದ ಪ್ರಕಾರ ಇಲ್ಲಿ ಕಮಲಾತ್ಮಾನಂ ಅಂತ ವೇದವ್ಯಾಸರ ಬಗ್ಗೆ ಹೇಳಿದ್ದಾರೆ. ವೇದವ್ಯಾಸರು ಅಂದ್ರೆ ಮುನಿಗಳವರು. ಮುನಿಗಳಾದ ವೇದವ್ಯಾಸರಿಗೆ ಪತ್ನಿ ಇರ್ತಾರ? ಹೇಗಿರ್ಲಿಕ್ಕೆ ಸಾಧ್ಯ? ಇಲ್ಲ ಇಲ್ಲ, ಆ ವೇದವ್ಯಾಸರು ಪದ್ಮಾ ಸಹಿತ ಲಕ್ಷ್ಮೀ ಸಹಿತ. ಅದ್ ಹೇಗ್ ಗೊತ್ತಾಯ್ತು ಅಂದ್ರೆ, ಮಧ್ವ ವಿಜಯದ ಶ್ಲೋಕದಲ್ಲಿ ಹೀಗೆ ತಿಳಿಸಿದ್ದಾರೆ ಅಂತ. ಮಧ್ವ ವಿಜಯದಲ್ಲಿ ಎಲ್ಲಿ ಬರುತ್ತೆ ಇದು? 10ನೇ ಸರ್ಗದಲ್ಲಿ ಬರುತ್ತೆ. ಅಲ್ಲಿ 10ನೇ ಸರ್ಗದಲ್ಲಿ 24ನೇ ಶ್ಲೋಕ. ಈ ವ್ಯಾಸಮುಷ್ಟಿ ಪ್ರಧಾನದ ಸಂದರ್ಭ ಇದೆಯಲ್ಲ, ಮಧ್ವಾಚಾರ್ಯರು ತಾವು ಊರ್ಧ್ವ ಬದರಿಗೆ ಹೋಗಿರ್ತಾರೆ, ಮತ್ತೆ ಚಿಕ್ಕ ಬದರಿಗೆ ಬರ್ತಾರೆ, ಆಮೇಲೆ ವೇದವ್ಯಾಸರ ಹತ್ರ ಪುನಃ ಹೋಗ್ತಾರಲ್ಲ ಶಿಷ್ಯರನ್ನ ಬಿಟ್ಟು. ಹೋದಾಗ ಆ ವೇದವ್ಯಾಸರಿಂದ ಈ ವ್ಯಾಸಮುಷ್ಟಿಯನ್ನು ತಗೊಳ್ತಾರೆ. ಆ ವ್ಯಾಸಮುಷ್ಟಿಯನ್ನು ತಗೊಳ್ಬೇಕಾದ್ರೆ ಈ ಶ್ಲೋಕ ಬರುತ್ತೆ. ಪ್ರಾಪಸನಾರಾಯಣತಃ ಶುದ್ಧ ಶಿಲಾತ್ಮ ಪ್ರತಿಮಾಹ ಯಾಸುಸ ಪದ್ಮಾ ಸಹಿತ ದೋಷ್ಯಹಿತ ಸನ್ನಿಹಿತ ಅಂತ. ಅಲ್ಲೂ ಪ್ರಾಸ ಇದೆ, ಹಿತ ಪದ್ಮಾ ಸಹಿತ ದೋಷ್ಯಹಿತ ಸನ್ನಿಹಿತ ಅಂತ ಬೆಳೆಸಿದ್ದಾರೆ. ಅದೊಂದು ಕಾವ್ಯದ ಒಂದು ವಿಶಿಷ್ಟ ಶೈಲಿ. ಅಲ್ಲೇನ್ ಬಂತು? ಪ್ರಾಪಸ ನಾರಾಯಣತಃ, ನಾರಾಯಣನಿಂದ ಮಧ್ವಾಚಾರ್ಯರು ಹೊಂದಿದ್ದಾರೆ. ಏನ್ ಹೊಂದಿದ್ರು? ಮೊದಲಿಗೆ ನಾರಾಯಣನ ದರ್ಶನ ಮಾಡಿದ್ದಾರೆ. ಎಲ್ಲಿ? ದೊಡ್ಡ ಬದರಿಗೆ ಹೋಗಿ. ಅಲ್ಲಿಂದ ಹೊರಡ್ಬೇಕಾದ್ರೆ ನಾರಾಯಣನೇ ವೇದವ್ಯಾಸರು, ಬೇರೆ ಅಲ್ಲ. ಆದ್ರೆ ಇಲ್ಲಿ ನಾರಾಯಣ ಅಂತ ಶಬ್ದ ಬಳಸಿದ್ದಾರೆ. ವಸ್ತುತಃ ವ್ಯಾಸಮುಷ್ಟಿ ಕೊಟ್ಟವ್ರು ಯಾರು? ವೇದವ್ಯಾಸರು ಕೊಟ್ಟಿದ್ದು. ವ್ಯಾಸಮುಷ್ಟಿನ ವೇದವ್ಯಾಸರು ಕೊಟ್ಟಿದ್ದು. ಆದ್ರೆ ನಾರಾಯಣನಿಂದ ಪಡೆದ್ರು ಮಧ್ವಾಚಾರ್ಯರು ಅಂತ. ಇದಕ್ಕೇನಂತ? ನಾರಾಯಣ ಬೇರೆ ಅಲ್ಲ, ವೇದವ್ಯಾಸರು ಬೇರೆ ಅಲ್ಲ. ಇದನ್ನು ತಿಳಿಸ್ಲಿಕ್ಕೆ ಹಾಗೆ ಮಾಡಿದ್ದಾರೆ. ಅದೇ ತರ ಇಲ್ಲೂ ಸಪ್ತವೃಂದಾವನಾಖ್ಯಾನ ಶೈಲಿಯಲ್ಲಿ ಗಮನಿಸ್ಬೋದು. ಅಂದ್ರೆ ಈ ಕ್ರಮ ಶಾಸ್ತ್ರದಲ್ಲಿದೆ. ಒಂದು ಭಗವಂತನ ರೂಪವನ್ನ ಹೇಳ್ತಾ ಇರ್ತಾರೆ, ಅದ್ರ ಬಗ್ಗೆ ದಿಢೀರಂತ ಇನ್ನೊಂದು ಭಗವಂತನ ರೂಪದ ಬಗ್ಗೆ ಹೇಳ್ತಾರೆ. ಯಾಕೆ? ಅದೆರಡು ಒಂದೇ. ಆದ್ರಿಂದ ಎಷ್ಟೋ ಬಾರಿ ಹಾಗೆ ಮೊದಲಿಗೆ ನಾರಾಯಣಗ್ ನಮಸ್ಕಾರ ಅಂತ ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು. 2ನೇ ಶ್ಲೋಕ ವೇದವ್ಯಾಸರಿಗೆ ನಮಸ್ಕಾರ, ಅದೇ ನಾರಾಯಣನೇ ಆದ ವೇದವ್ಯಾಸರಿಗೆ ನಮಸ್ಕಾರ ಅಂತ ಹೇಳ್ತಾರೆ. ತಮೇವ, ಅವನಿಗೆ ನಮಸ್ಕಾರ ಅಂತ ವೇದವ್ಯಾಸರ ಬಗ್ಗೆ ಹೇಳ್ತಾರೆ. ಮತ್ತೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ ನಾರಾಯಣ, ಮುಂದಿನ ಶ್ಲೋಕದಲ್ಲಿ ಹೇಳಿದ ವೇದವ್ಯಾಸರು ಒಂದೇ ಅಂತ ಅರ್ಥ. ಆತರ ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಒಬ್ಬರ ಬಗ್ಗೆ, ರಾಮನ ಬಗ್ಗೆ, ಇನ್ನೊಂದು ಶ್ಲೋಕದಲ್ಲಿ ಹಯಗ್ರೀವನ ಬಗ್ಗೆ, ಅದೇ ಹಯಗ್ರೀವನಿಗೆ ನಮಸ್ಕಾರ, ರಾಮನೇ ಆದ ಹಯಗ್ರೀವನಿಗೆ ಅಂತ, ಅಂದ್ರೆ ಒಬ್ಬರೇ ಅಂತ ತಿಳಿಸ್ಲಿಕ್ಕೆ. ಈ ಶೈಲಿ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಹಾಗೇ ಶೈಲಿಯನ್ನು ಬಳಸ್ಕೊಂಡು ಬರ್ತಾರೆ. ಆ ಒಂದು ಶೈಲಿ ಇಲ್ಲಿ ವಾದಿರಾಜರಲ್ಲೂ ಕಾಣ್ತಾ ಇದೆ, ಅದೇ ತರ ಶೈಲಿ. ಇನ್ನು ಇಲ್ಲಿ ನಾರಾಯಣನಿಂದ ವ್ಯಾಸಮುಷ್ಟಿಯನ್ನು ತಗೊಂಡ್ರು. ಅಲ್ಲಿ ಪದ್ಮಾ ಸಹಿತ ಅಂತ ಒಂದು ಮಾತು ಹೇಳಿದ್ದಾರೆ. ಅದು ಯಾಕೆ ಬಂತು ಅಂತ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅದೇನಕ್ಕೆ ಬಂತು ಅನ್ನೋದು ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ, ಅಂದ್ರೆ ಮುಂದಿನ ಪಾಠ ಈ ಬಿದಿಗೆಯಿಂದೆಲ್ಲ ಮಾಡ್ತೀನಿ. ನಾಳೆ ಮತ್ತೆ ಪ್ರದೋಷ ಆಗುತ್ತೆ, ಮತ್ತೆ ಮಧ್ಯದಲ್ಲಿ ಒಂದ್ ದಿವಸ ಊರು ಹೋಗ್ಲಿಕ್ಕಿದೆ. ಹಾಗಾಗಿ ಅನಧ್ಯಯನಗಳು ಬರುತ್ತೆ. ಅದ್ರ ಮುಂದಿನ ಪಾಠ ಭಾಗವತ ಅಥವಾ ಇದು ಸುಧಾ ಪಾಠ ಆಗ್ಬೋದು, ಯಾವ್ದಾದ್ರು. ಇದು ಮತ್ತೆ ಬಿದಿಗೆಯಿಂದ ಮತ್ತೆ ಪ್ರಾರಂಭ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ನಮಃ.